ಪೋಷಕರಿಗೆ ಈ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ಒಂದು ವಿಡಿಯೋ ಪೋಷಕರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರೀತಿಯ ಪೋಷಕರೇ, ಪ್ರತಿಯೊಂದು ಪೋಷಕರಿಗೂ ತನ್ನ ಮಗುವಿನ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಸೆ ಆಮಿಷಗಳು ಇರುತ್ತೆ. ಉದಾಹರಣೆಗೆ, ನನ್ನ ಮಗು ಇಂತಹ ಕೆಲಸವನ್ನು ಅಥವಾ ಇಂಥ ವೃತ್ತಿಯನ್ನು ಮಾಡಬೇಕು ಅಂತಕ್ಕಂಥ. ಉದಾಹರಣೆಗೆ, ನಿಮ್ಮ ಮಗು ಒಂದು ಡಾಕ್ಟರ್ ಆಗಬೇಕು, ಇಲ್ಲ IAS ಆಫೀಸರ್ ಆಗಬೇಕು, ಅಥವಾ IPS ಆಫೀಸರ್ ಆಗಬೇಕು. ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಆಸೆಗಳು ಇರೋದು ಸಹಜ, ಸರ್ವೇ ಸಾಮಾನ್ಯ. ಯಾಕಂದರೆ ಪ್ರತಿಯೊಂದು ತಂದೆ ತಾಯಿಗೂ ಅದು ಬೇಕಾಗಿರ್ತಕ್ಕಂಥ ಒಂದು ಆಸೆ. ಸೊ ಇಲ್ಲಿ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಆಸೆ ಪಡೋದು ತಪ್ಪೇನಿಲ್ಲ. ನಿಮ್ಮ ಮಗು ಈ ಥರ ಒಂದು ವೃತ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ತಪ್ಪೇನಿಲ್ಲ. ಆದರೆ ಮಗುವಿನ ಬೆಳವಣಿಗೆ ಆಧಾರಿತವಾಗಿ ಕೆಲವೊಮ್ಮೆ ನೀವು ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಉದಾಹರಣೆಗೆ, ಒಂದು ಮಗು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಆ ಮಗುವನ್ನು ಕೇಳಿ ನೀನು ಏನಾಗಬೇಕಂತ, ಆ ಮಗು ಹೇಳುತ್ತೆ ನಾನು ಡಾಕ್ಟರ್ ಆಗಬೇಕು, ಅಥವಾ ಆ ಮಗು ಹೇಳುತ್ತೆ ನಾನು ಇಂಜಿನಿಯರ್ ಆಗಬೇಕು ಅಂತ. ನಂತರ ಒಂದು 5th and 6th ಸ್ಟ್ಯಾಂಡರ್ಡ್ ಹೋದಾಗ ಆ ಮಗುವನ್ನು ಕೇಳಿ ಆ ಆಸೆಯನ್ನು ಅದು ಬದಲಾಗ್ತಿರುತ್ತೆ. ಯಾಕಂದರೆ ಆ ಮಗುವಿನ ಬೆಳವಣಿಗೆಯ ಮಟ್ಟ ಬೇರೆ ರೀತಿ ಇರುತ್ತೆ. ಸೊ ಆ ಮಗು ಆಗ ಹೇಳುತ್ತೆ ನಾನಿಲ್ಲ ಒಬ್ಬ ಕ್ರಿಕೆಟರ್ ಆಗಬೇಕು ಅಂತ ಹೇಳುತ್ತೆ, ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಫುಟ್ಬಾಲ್ ಪ್ಲೇಯರ್ ಆಗಬೇಕು, ಅಥವಾ ಬೇರೆ ಯಾವುದೋ ವೃತ್ತಿಯನ್ನು ಹೇಳುತ್ತೆ. ಹಾಗೆ ಪೋಷಕರು ಮಗುವಿನ ಅಭಿರುಚಿ ಆಧಾರದ ಮೇಲೆ ನಿಮ್ಮ ಆಸೆಗಳನ್ನು ಕೆಲವೊಮ್ಮೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಸೊ 100ಕ್ಕೆ ಸರಿಸುಮಾರು 95% ಏನಿದೆ, ನಾವು ಅಂದ್ಕೊಂಡಿರ್ತಕ್ಕಂಥ ವೃತ್ತಿಯನ್ನು ನಮ್ಮ ಮಕ್ಕಳು ಮಾಡೋದಿಲ್ಲ. ಯಾಕೆ ಅಂದಾಗ ಆ ಮಕ್ಕಳ ಅಭಿರುಚಿ ಬದಲಾವಣೆ ಆಗುತ್ತೆ. ನಾವು ಓದಿರ್ತಕ್ಕಂಥ ಶಾಲಾ ಮಟ್ಟದಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ, ಹೀಗೆ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಹಲವಾರು ಬದಲಾವಣೆಗಳನ್ನು ತಂದಿದೆ. ಇದು 21ನೇ ಶತಮಾನದಲ್ಲಿ ನಾವು ವೈಜ್ಞಾನಿಕವಾಗಿ ಹಲವಾರು ಬದಲಾವಣೆಗಳು ಆಗ್ತಾಯಿದೆ ಪೋಷಕರಿಗೆ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಮಗುವಿನ ಅಭಿರುಚಿಯ ಆಧಾರದ ಮೇಲೆ ಮಗುವನ್ನು ನೀವು ಪ್ರೋತ್ಸಾಹವನ್ನು ಮಾಡಿ. ನಾನು ಒಳ್ಳೆಯ ಸಿಂಗರ್ ಆಗ್ತೀನಿ ಅಂದರೆ ನೀವು ಅದಕ್ಕೆ ರೆಸ್ಟ್ರಿಕ್ಷನ್ ಮಾಡಬೇಡಿ. ಹೌದಾ, ಆರಾಮಾಗಿ ನೀವು ಯಾವ ರೀತಿಯ ಸಿಂಗರ್ ಆಗ್ತೀಯಾ, ನಿನಗೆ ಯಾವ ರೀತಿಯ ಪ್ರೋತ್ಸಾಹ ಬೇಕು ನೀವು ಅದನ್ನು ಮಾಡಿ. ಅಯ್ಯೋ ಸಿಂಗರ್ ಆಗ್ತೀಯಾ, ಅದರಲ್ಲಿ ಏನೂ ಸಹ ಗ್ರೋತ್ ಇಲ್ಲ, ಜನ ಅದನ್ನು ರೆಕಗ್ನೈಸ್ ಮಾಡಲ್ಲ, ಬೇಡ. ಆ ಮಗುವೆ ಮೋಟಿವೇಶನ್ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನೀವು ಪ್ರೋತ್ಸಾಹವನ್ನು ಮಾಡಿ. ನೀ ಸಿಂಗರ್ ಆಗಬೇಡ, ನೀನು ಇಂಜಿನಿಯರೇ ಆಗಬೇಕು. ಮಗುವಿಗೆ ಅದು ಕಷ್ಟ ಆಗ್ತಾಯಿದೆ, ಆಗೋದಿಲ್ಲ. ಹಾಡಿನಲ್ಲಿ ಟ್ಯಾಲೆಂಟ್ ಇದೆ, ಡ್ಯಾನ್ಸಿನಲ್ಲಿ ಟ್ಯಾಲೆಂಟ್ ಇದೆ, ಪ್ರೋತ್ಸಾಹವನ್ನು ಮಾಡಿ. ಪ್ರೀತಿಯ ಪೋಷಕರೇ, ದಯವಿಟ್ಟು ನಿಮ್ಮ ಮಗುವಿನ ಅಭಿರುಚಿಯ ಕಡೆ ಗಮನವನ್ನು ಕೊಡಲಿ. ನಿಮ್ಮ ಆಸೆ ಆಮಿಷಗಳನ್ನು ಸ್ವಲ್ಪ ಬದಿಗೊತ್ತಿ ಮಗುವಿನ ಆಸೆ ಆಮಿಷಗಳಿಗೂ ಸಹ ಕಡೆ ಗಮನವನ್ನು ಕೊಟ್ಟರೆ ಮಗು ಒಂದು ಉತ್ತಮ ಮಟ್ಟಕ್ಕೆ ಹೋಗುತ್ತೆ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯನ್ನು. ಧನ್ಯವಾದಗಳು. ಥ್ಯಾಂಕ್ ಯು.